number 10. ನಿಮಗೆ ಈ chapter 10 number. Next, microbes in human welfare. This chapter is come under weightage of this chapter is 6 marks. Okay, ನಿಮಗೆ ಈ chapter ಒಳಗ 6 marks ದ ಕ್ವೆಶ್ಚನ್ಸ್ ಏನ್ ಮಾಡ್ತಾರ ಕೇಳ್ತಾರ. ಆಮೇಲೆ CET ಅಥವಾ NEET ಒಳಗ 2 to 3%. ಓಕೆ 2 to 3% ಈ ಚಾಪ್ಟರ್ ಮೇಲೆ ಏನು ಮಾಡ್ತಾರೆ ಕ್ವೆಶ್ಚನ್ಸ್ ಅನ್ನು ಕೇಳ್ತಾರೆ. ನೆಕ್ಸ್ಟ್ ಫಸ್ಟ್ ಬೇಸಿಕ್ ವಾಟ್ ಈಸ್ ಮೀನ್ ಬೈ ಮೈಕ್ರೋಬ್ಸ್. ಮೈಕ್ರೋಬ್ಸ್ ಅಂದ್ರೆ ಏನು? ಮೈಕ್ರೋಬ್ಸ್ ಅಂದ್ರೆ ನಿಮಗೆ ಆಲ್ರೆಡಿ ಗೊತ್ತೈತಿ. ಏನು ಮೈಕ್ರೋಬ್ಸ್ ಅಂದ್ರೆ ದ ಗ್ರೂಪ್ ಆಫ್ ಲಿವಿಂಗ್ ಆರ್ಗಾನಿಸಮ್ಸ್, ದ ಗ್ರೂಪ್ ಆಫ್ ಲಿವಿಂಗ್ ಆರ್ಗಾನಿಸಮ್ಸ್ there that cannot be observed or seen or observed to naked eyes, that is called microbes. Microbes andre ena? Microbes ಅನ್ನೋದೊಂದು group of living group of organisms. It is cannot see or observe to naked eyes. ನಮಗ ಅದನ್ನ ಏನು ಮಾಡಕ ಆಗಲ್ಲ, ನಮ್ಮ ಕಣ್ಣಿಂದ ನೋಡಕ ಆಗಲ್ಲ. ನಾವು ಎದರಿಂದ ಅಬ್ಸರ್ವ್ ಮಾಡ್ತೀವಿ ಅಂದ್ರೆ observed in microscope. ನಾವು ಮೈಕ್ರೋಬ್ಸ್ ಅನ್ನ ಎದರಿಂದ ನೋಡ್ತೀವಿ ಅಂದ್ರೆ ಮೈಕ್ರೋಸ್ಕೋಪ್. Okay, this is a definition of the microbes. Next, ನಿಮಗೆ ಈ ಚಾಪ್ಟರ್ ಎದಕ್ಕೆ ಇಟ್ಟಾರ ಅಂತಂದ್ರ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್. ಅಂದ್ರೆ ಮೈಕ್ರೋಬ್ಸ್ ಹೆಂಗ್ ಹ್ಯೂಮನ್ ಗೆ ಯೂಸ್ಫುಲ್ ಅದಾವೋ ಅಥವಾ ಬೆನಿಫಿಷಿಯಲ್ ಅದಾವೋ ಅಥವಾ ಹಾರ್ಮ್ಫುಲ್ ಅದಾವೋ. ಓಕೆ, ನೆಕ್ಸ್ಟ್ ಒನ್ ಇಸ್ ಮೈಕ್ರೋಬ್ಸ್ ಗೆ ಎಕ್ಸಾಂಪಲ್ಸ್ ಯಾವ ಬರ್ತಾವ ಅಂದ್ರ ಬ್ಯಾಕ್ಟೀರಿಯಾ, ನೆಕ್ಸ್ಟ್ protozoans, euglena, paramecium, etc. Next, fungi ಯಾವ ಬರ್ತೈತಿ ಅಂತಂದ್ರ microbes in fungi, that is the yeast. It is one of the fungi. Next one is the plant. Microbes of plant is algae. Already you know about. ನೀವಾ ಫಸ್ಟ್ ಇಯರ್ ಒಳಗ ದ ಲಿವಿಂಗ್ ಆರ್ಗಾನಿಸಮ್ ಚಾಪ್ಟರ್ ಒಳಗ ಏನ್ ಮಾಡ್ತೀರಿ, ಇದನ್ನೆಲ್ಲ ಏನ್ ಮಾಡ್ತೀರಿ ಕಲಿತೀರಿ. ಮೈಕ್ರೋಬ್ಸ್ ಅಂದ್ರೆ ಏನ? ನೆಕ್ಸ್ಟ್ ಏನ್ ಮಾಡ್ತಾವ ಸಮ್ ಆಫ್ viroids and prions. These are the microbes of the microorganisms. Okay, first ನಿಮಗೆ ಗೊತ್ತಾಯ್ತಾ definition of microorganisms ಅಂದ್ರೆ microbes ಅಂದ್ರೆ ಏನ? These are the group of living organisms that cannot observed in the naked eyes. For example, bacteria, protozoans, euglena, paramecium. Next, some of microbes in fungi, that is the yeast. Next, microbes in plant is algae. Next ಏನ್ ಬರ್ತಾವ ಅಂದ್ರ some of viruses, viroids and prions. These are studied in the first year of living organisms. This is the introduction. Next, distribution of the microbes. Next, distribution. First ಏನು ನೋಡಿದ್ವಿ ನಾವು microbes ಅಂದ್ರೆ ಏನು ನೋಡಿದ್ವಿ. Next, example of microorganisms. Next one is distribution of microbes. It is widely distributed, or ಇನ್ನೊಂದಿಲ್ಲಿ ನಿಮಗೆ ಟರ್ಮ್ ಏನು ಬರ್ತೈತೆ ಅಂದ್ರೆ cosmopolitan. These are microbes are widely distributed or the cosmopolitan. This means found in everywhere. ಅವ ಎಲ್ಲಾದ್ರೂ ಏನಾಗಿರ್ಬೋದು ಪ್ರೆಸೆಂಟ್ ಆಗಿರ್ಬೋದು. ಅದಕ್ಕೆ ನಾವೇನಂತ ಕರಿತೀವಿ ಇಲ್ಲಿ, ದಿಸ್ ಇಸ್ ದ ಫೌಂಡ್ ಕಾಸ್ಮೋಪಾಲಿಟನ್. ಮೈಕ್ರೋಬ್ಸ್ distribution of the microbes in cosmopolitan or widely distributed. That is the found in everywhere. Cosmopolitan andra found in everywhere.
ಸ್ನೋ ಫಾಲ್. ನೆಗೆಟಿವ್ ಟೆಂಪರೇಚರ್ ಒಳಗ ಮೈಕ್ರೋಬ್ಸ್ ಪ್ರೆಸೆಂಟ್ ಇರೋದಕ್ಕೆ ನಾವು ಏನಂತ ಕರಿತೀವಿ, ದಟ್ ಈಸ್ ದಿ ಸ್ನೋ ಫಾಲ್ ಅಂತ ಹೇಳಿ ಕರಿತೀವಿ. ದಿಸ್ ಈಸ್ ದಿ ಇಂಟ್ರೊಡಕ್ಷನ್ ಆಫ್ ದಿ ಮೈಕ್ರೋಬ್ಸ್. ಫಸ್ಟ್ ಒನ್ is the definition, a group of living organisms that cannot observe or see under the naked eyes or that is observed under the microscope, that is the microbes. Example ಯಾವುದು ಬರ್ತೈತಿ, ಬ್ಯಾಕ್ಟೀರಿಯಾ, ಫಂಗೈ, ನೆಕ್ಸ್ಟ್ ಪ್ರೋಟೋಜೋವನ್ಸ್, ನೆಕ್ಸ್ಟ್ ಪ್ಲಾಂಟ್ ಒಳಗ algae, some of viruses, viroids and prions. Next distribution. ಎಲ್ಲ distribution ಆಗ್ತೈತಿ, this is the widely distributed. ಇದೇನಾಗ್ತೈತಿ ಅಂದ್ರ ಜಾಸ್ತಿ ಏನಾಗ್ತೈತಿ, ವೈಡ್ ಅಂದ್ರೆ ಏನ್ ಬರ್ಬೇಕಂದ್ರ ಲಾರ್ಜ್ ಅಂತ ಹೇಳಿ ತಿಳ್ಕೋಬೇಕು. ಆರ್ ಕಾಸ್ಮೋಪಾಲಿಟನ್ ಅಂದ್ರ ಎಲ್ಲ ಏರಿಯಾ ಒಳಗೂ ಮೈಕ್ರೋಬ್ಸ್ ಏನಿರ್ತಾವ ಪ್ರೆಸೆಂಟ್ ಇರ್ತಾವ. ಫೌಂಡ್ ಇನ್ ಎವ್ರಿವೇರ್, ದಟ್ ಈಸ್ ಎಲ್ಲೆಲ್ಲಿ ಅಂದ್ರ ಸಾಯಿಲ್, ಏರ್ ಅಂಡ್ ವಾಟರ್. ನೆಕ್ಸ್ಟ್ ಎಕ್ಸ್ಟ್ರೀಮ್ ಕಂಡೀಷನ್, ಫೌಂಡ್ ಇನ್ ಹೈಯರ್ ಟೆಂಪರೇಚರ್. ಆ ಟರ್ಮಿಂಗ್ ನಾವೇನಂತೀವಿ ಅಂದ್ರೆ ಇಲ್ಲಿ ಥರ್ಮಲ್ ವೆಂಟರ್. ಅದಕ್ಕೆ ಏನಂತ ಕರಿತೀವಿ ನಾವಂದ್ರ ಹೈ ಟೆಂಪರೇಚರ್ ಒಳಗೆ ಮೈಕ್ರೋಬ್ಸ್ ಪ್ರೆಸೆಂಟ್ ಇರೋದಕ್ಕ ಥರ್ಮಲ್ ವೆಂಟರ್ ಅಂತ ಹೇಳಿ ಏನ್ ಮಾಡ್ತೀವಿ ಕರಿತೀವಿ. ನೆಕ್ಸ್ಟ್ ಫೌಂಡ್ ಇನ್ ನೆಗೆಟಿವ್ ಟೆಂಪರೇಚರ್, ಅದಕ್ಕೆ ಏನಂತ ಕರಿತೀವಿ ನಾವಿಲ್ಲಿ ಸ್ನೋ ಫಾಲ್, ದಟ್ ಈಸ್ ದಿ ಸ್ನೋ ಫಾಲ್. ಸ್ನೋ ಫಾಲ್ ಒಳಗ ನೆಗೆಟಿವ್ ಟೆಂಪರೇಚರ್ ಒಳಗ ಮೈಕ್ರೋಬ್ಸ್ ಏನಾಗಿರ್ತಾವ ಪ್ರೆಸೆಂಟ್ ಇರ್ತಾವ. ಹೌದಾ? ದಿಸ್ ಈಸ್ ಅಬೌಟ್ ದಿ distribution of the microbes or microorganisms. Okay, next is the exact. ಇಷ್ಟೊತ್ತನ ನಾನು ಹೇಳಿದ್ನಿ basic of the microbes in human welfare. ಹೌದಾ? basic ಏನ್ ಮಾಡಿದ್ನಿ ನಾನು welfare, microbes in human welfare ಬಗ್ಗೆ ಹೇಳಿದ್ನಿ. next how the microbes helpful to human. microbes useful ಅದಾವೋ harmful ಅದಾವೋ. next ನಮಗ human ಗೆ microbes ಹೆಂಗ helpful ಅದಾವ ಅಥವಾ whether microbes are beneficial, useful or harmful. useful ಗೆ ನಾವು ಇನ್ನೊಂದು ಏನು ಕರಿತೀವಿ, beneficial. next ಇದರೊಳಗ majority of microbes are beneficial. majority of microbes are beneficial. majority of microbes are beneficial. ಜಾಸ್ತಿ microbes ಏನಿರ್ತಾವ human ಗೆ beneficial ಅದ. for example biofertilizers, ಅದರೊಳಗೆ ನೀವು ಮೈಕ್ರೋಬ್ಸ್ ಅನ್ನು ಯೂಸ್ ಮಾಡ್ತೀರಿ. ಎಕ್ಸಾಂಪಲ್ ಯಾವುದು, ಅಜಿಟೋಬ್ಯಾಕ್ಟರ್ ಆಗಿರಬಹುದು, ರೈಜೋಬಿಯಂ. ಇಟ್ ಈಸ್ ಅ ರೂಟ್ ನೋಡ್ಯೂಲ್ ಫಾರ್ಮೇಷನ್ ಆಫ್ ದಿ ಬ್ಯಾಕ್ಟೀರಿಯಾ ಅಂತ ಹೇಳಿ ಕರೀತೀರಿ. ರೂಟ್ ನೋಡ್ಯೂಲ್ ಫಾರ್ಮೇಷನ್ ಆಗಬೇಕಾದ್ರೆ ರೈಜೋಬಿಯಂ ಬ್ಯಾಕ್ಟೀರಿಯಾ ಬೇಕು. ಓಕೆ, ನೆಕ್ಸ್ಟ್ ಮೆಜಾರಿಟಿ ಆಫ್ ಮೈಕ್ರೋಬ್ಸ್ ಆರ್ ದಿ ಬೆನಿಫಿಷಿಯಲ್. ನೆಕ್ಸ್ಟ್ few microbes are harmful. first majority ಜಾಸ್ತಿ ಏನದಾವ ಬೆನಿಫಿಷಿಯಲ್ ಅದಾವ, few microbes ಏನದಾವ ಅಂತ ಅಂದ್ರೆ ಇಲ್ಲಿ harmful ಅದಾವ. for example fungal disease, bacterial disease. ಫಂಗಲ್ ಡಿಸೀಸ್ ಮತ್ತ ಇನ್ನೊಂದು ಯಾವುದು ಬರ್ತೈತಿ ಇಲ್ಲಿ, ಬ್ಯಾಕ್ಟೀರಿಯಲ್ ಡಿಸೀಸ್. ನೆಕ್ಸ್ಟ್ ಆಮೇಲೆ ಇವ ಅದರ ಸಲುವಾಗಿ ನಾವು ಏನಂತ ಕರಿತೀವಿ, ಇದಕ್ಕ ಹಾರ್ಮ್ಫುಲ್ ಅಂತ ಹೇಳಿ ಏನ್ ಮಾಡ್ತೀವಿ ಕರಿತೀವಿ. ಇಲ್ಲಿ ಏನಂತ ಕ್ವಶನ್ ಏನ್ ಕೇಳ್ತಾರ, ಹೌ ದಿ ಮೈಕ್ರೋಬ್ಸ್ ಹೆಲ್ಪ್ಫುಲ್ ಟು ಹ್ಯೂಮನ್ ಅಂತ ಹೇಳ್ಬೋದು, ಅಥವಾ ವೆದರ್ ಮೈಕ್ರೋಬ್ಸ್ ಹ್ಯೂಮನ್ ಗೆ ಯೂಸ್ಫುಲ್ ಅದಾವೋ ಅಥವಾ ಹಾರ್ಮ್ಫುಲ್ ಅದಾವೋ ಅಥವಾ ಬೆನಿಫಿಷಿಯಲ್ ಅದಾವೋ ಅಥವಾ ಹಾರ್ಮ್ಫುಲ್ ಅದಾವೋ ಅಂತ ಹೇಳಿ ಏನ್ ಮಾಡ್ತಾರ ಕ್ವಶನ್ ಕೇಳ್ತಾರ. ಮೆಜಾರಿಟಿ ಆಫ್ ಮೈಕ್ರೋಬ್ಸ್ ಏನದಾವ ಬೆನಿಫಿಷಿಯಲ್ ಅದಾವ. ಫಾರ್ ಎಕ್ಸಾಂಪಲ್ ಯಾವ್ದು ಬರ್ತೈತಿ ಇಲ್ಲಿ, ಅಜಿಟೋಬ್ಯಾಕ್ಟರ್. ನೆಕ್ಸ್ಟ್ ರೈಜೋಬಿಯಂ. This is the root nodule formation of the bacteria. Next
ಅಂತಂದ್ರ ಮೈಕ್ರೋಬ್ಸ್ ಒಳಗ ನಾವೇನ್ ಕಲಿತೀವಿ ಇಲ್ಲಿ 6 ಬೆನಿಫಿಷಿಯಲ್ ಆಸ್ಪೆಕ್ಟ್ಸ್ ಆರ್ ದಿ 6 ಬೆನಿಫಿಷಿಯಲ್ ಫ್ಯಾಕ್ಟರ್ಸ್ ಆಫ್ ದಿ ಮೈಕ್ರೋಬ್ಸ್ ಅಂತ ಹೇಳಿ ಕಲಿತೀವಿ. ಅವ 6 ಯಾವ್ಯಾವ ಅಂತ ಹೇಳಿ ಏನ್ ಮಾಡೋದು ಈಗ ನೋಡೋಣ. ಫಸ್ಟ್ ಯಾವ ಬರ್ತಾವ ಅಂತಂದ್ರ ಸಾರಿ 6 beneficial aspects are factors 6 beneficial or aspects of the are factors of the microbes in human welfare. ಅದರೊಳಗ one by one ಏನ್ ಮಾಡೋದು ನಾವು ಫಸ್ಟ್ ಲಿಸ್ಟ್ ಮಾಡೋಣ. ಫಸ್ಟ್ one is microbes useful to household products. Next one is the microbes very useful to industrial products. Next one is microbes useful to sewage treatment. That is the sewage treatment. This means sewage treatment andra municipal of waste water or ಇನ್ನೊಂದೇನ ಕರಿತೀವಿ ನಾವು drainage water. That is the sewage treatment. Next one is microbes useful to biocontrolled that is the pest or insect. Next microbes useful to biogas plant or biogas production. Biogas plant, this is the release to the methane gas, that is the methanogens. ಇದನ್ನ ನಾವು ಯಾವ ರೀತಿ ಮಾಡ್ತೀವಿ ಅಂದ್ರೆ anaerobic respiration. This is the aerobic respiration. Next, last but not the least, microbes useful to biofertilizers. That is the ನಾ ಹೇಳಿದ ನಾಳೆ ಬೆನಿಫಿಷಿಯಲ್ ಅಂತ ಹೇಳಿ ಅದೇನ biofertilizer. For example ಯಾವುದು ಬರ್ತೈತಿ ಇಲ್ಲಿ azotobacter. Next rhizobium. This is the root nodule formation of bacteria. These are the 6 beneficial aspects. ನಿಮಗೆ ಏನು ಮಾಡ್ಯಾರ ನಿಮ್ಮ ಸಿಲೆಬಸ್ ಗೆ ಈ ತರ ಏನು ಮಾಡ್ಯಾರ 6 ಬೆನಿಫಿಷಿಯಲ್ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಒಳಗ ಫ್ಯಾಕ್ಟರ್ಸ್ ಅನ್ನ ಇಟ್ಟಾರ. ಫಸ್ಟ್ ಯಾವ್ದಂದ್ರ ಮೈಕ್ರೋಬ್ಸ್ ಯೂಸ್ಫುಲ್ ಟು ಯಾವ್ದಕ್ಕ ಅಂತಂದ್ರ ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್. ದಟ್ ಈಸ್ ಕಿಚನ್ products. Next microbes useful in industrial product. Industrial ಒಳಗ ಏನಾಗ್ತೈತಿ microbes ದ ಹೆಲ್ಪ್ ಆಗ್ತೈತಿ. Next sewage treatment ಅಂದ್ರ municipal of waste water or drainage water. Next one is a biocontrolled pest or insect. Next one is biogas plant. That is the release of methane gas. ನಾವು ಇದರಿಂದ ಏನು ಮಾಡ್ತೀವಿ ಮಿಥೇನ್ ಗ್ಯಾಸ್ ಅನ್ನ ರಿಲೀಸ್ ಮಾಡ್ತೀವಿ. ಅದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ
ಮಿಥೆನೋಜನ್ಸ್ ಅಂತ ಕರಿತೀವಿ. ದಟ್ ಈಸ್ ದಿ ಏರೋಬಿಕ್ ರೆಸ್ಪಿರೇಷನ್. ಅದು ಪ್ರೊಸೆಸ್ ಆಗತೈತಿ ಏರೋಬಿಕ್ ರೆಸ್ಪಿರೇಷನ್ ಇಂದ ಆಗ್ತೈತಿ. ನೆಕ್ಸ್ಟ್ ಮೈಕ್ರೋಬ್ಸ್ ಯೂಸ್ಫುಲ್ ಇನ್ ಫರ್ಟಿಲೈಸರ್. ಫರ್ಟಿಲೈಸರ್ ಒಳಗೂ ಏನಾಗ್ತೈತ್ರಿ ಮೈಕ್ರೋಬ್ಸ್ ಏನಾಗ್ತಾವ ಯೂಸ್ಫುಲ್ ಆಗ್ತಾವ. ದಿಸ್ ಈಸ್ ಆಲ್ ಅಬೌಟ್ ದಿ 6 ಬೆನಿಫಿಷಿಯಲ್ ಆಸ್ಪೆಕ್ಟ್. ಇದನ್ನ ನಾವು ಡಿಟೇಲ್ ಆಗಿ ಏನ್ ಮಾಡೋಣ ಒನ್ ಬೈ ಒನ್ ನೋಡೋಣ. ಇವತ್ತ ಯಾವ್ದು ನೋಡೋಣ ಅಂದ್ರ ಮೈಕ್ರೋಬ್ಸ್ ಯೂಸ್ಫುಲ್ ಟು ಹೌಸ್ ಹೋಲ್ಡ್ ಪ್ರಾಡಕ್ಟ್. ಹೌಸ್ ಹೋಲ್ಡ್ ಪ್ರಾಡಕ್ಟ್ ಒಳಗ ಮೈಕ್ರೋಬ್ಸ್ ಹೆಂಗ ಯೂಸ್ಫುಲ್ ಆಗ್ತಾವ ಅಂತ ಹೇಳಿ ನೋಡೋಣ. ನಿಮ್ಮ ಸಿಲೆಬಸ್ ಏನಿಟ್ಟಾರ ಒನ್ ಬೈ ಒನ್ ಎಲ್ಲ ಏನ್ ಮಾಡೋಣ ಡಿಟೇಲ್ ಆಗಿ ಇಟ್ಟಾರ. ನಾವೇನ್ ಮಾಡೋಣ ಈಗ ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್ ನೋಡೋಣ. ಅದ್ರೊಳಗ ಹೌಸ್ ಹೋಲ್ಡ್ ಪ್ರಾಡಕ್ಟ್ ಒಳಗ ಯಾವ್ಯಾವ ಬರ್ತಾವ ಮೈಕ್ರೋಬ್ಸ್. ಮೈಕ್ರೋಬ್ಸ್ ಅನ್ನ ಯೂಸ್ ಮಾಡಿ ಪ್ರಾಡಕ್ಟ್ ರೆಡಿ ಮಾಡುವಂತ ಯಾವುವು ಅಂತಂದ್ರ ಫಸ್ಟ್ ಒನ್ ಈಸ್ ಕರ್ಡ್. ಆಲ್ರೆಡಿ ವಿ ನೋ ಅಬೌಟ್ ಫಸ್ಟ್ ಒನ್ ಕರ್ಡ್. ಸೆಕೆಂಡ್ ಒನ್ ಈಸ್ ದಿ ಡಫ್. ಸೆಕೆಂಡ್ ಒನ್ ಈಸ್ ಡಫ್. third one is a fermented drink and foods. Fermented drink and foods. Last one is the cheese. Last one is a cheese. These are the 4 types of the products are used in the household. ಹೌದಾ ನಾವೇನ್ ಮಾಡ್ತೀವಿ ಕಿಚನ್ ಒಳಗ ಮೈಕ್ರೋಬ್ಸ್ ಅನ್ನ ಯೂಸ್ ಮಾಡಿ ಈ ಪ್ರಾಡಕ್ಟ್ಸ್ ಅನ್ನ ಏನ್ ಮಾಡ್ತೀವಿ ರೆಡಿ ಮಾಡ್ತೀವಿ. ಇದರೊಳಗೆ ಏನ್ ಮಾಡೋಣ ನಾವು ಫಸ್ಟ್ ಒನ್ ಇಸ್ ಕರ್ಡ್. ಕರ್ಡ್ ಅನ್ನ ನೋಡೋಣ. ಕರ್ಡ್ ದಿಸ್ ಈಸ್ ದಿ ಫರ್ಮೆಂಟೇಷನ್ ಪ್ರೊಸೆಸ್. ಫರ್ಮೆಂಟೇಷನ್ ಪ್ರೊಸೆಸ್ ಕರ್ಡ್ ದಿಸ್ ಈಸ್ ದ ಕರ್ಡ್. ಇದಕ್ಕೆ ನಾವು ಈ ಮೆಕ್ಯಾನಿಸಮ್ ಏನಂತ ಕರಿತೀವಿ ಅಂದ್ರೆ ಕರ್ಡ್ಲಿಂಗ್ ಆಫ್ ಮಿಲ್ಕ್. ಮಿಲ್ಕ್ ಇಂದ ಏನ್ ಮಾಡ್ತೀವಿ ನಾವು ಕರ್ಡ್ ಅನ್ನ ಮಾಡ್ತೀವಿ. ಆ ಪ್ರೊಸೆಸ್ ಗೆ ಏನಂತ ಕರಿತೀವಿ ಮೆಟಬಾಲಿಕ್ ಪಾಥ್ವೇ ಅಂತ ಹೇಳಿ ಕರಿತೀವಿ. ಇದಕ್ಕ ಈ ಪ್ರೊಸೆಸ್ ಗೆ ಏನಂತ ಕರಿತೀವಿ ನಾವು ಅಂದ್ರ ಕರ್ಡ್ಲಿಂಗ್ ಆಫ್ ಮಿಲ್ಕ್ ಅಂತ ಹೇಳಿ ಕರಿತೀವಿ. ಕರ್ಡ್ ಅನ್ನ ಯಾವ ರೀತಿಯಾಗಿ ರೆಡಿ ಮಾಡ್ತೀವಿ ಫಸ್ಟ್ ಏನ್ ಮಾಡ್ತೀವಿ ನಾವು ಇಲ್ಲಿ ಮಿಲ್ಕ್ ಈಸ್ ಕನ್ವರ್ಟೆಡ್ ಇಂಟು ದಿ ಕರ್ಡ್. ಮಿಲ್ಕ್ ಅನ್ನ ತಗೊಂಡು ಏನ್ ಮಾಡ್ತೀವಿ ನಾವು ಕರ್ಡ್ ಆಗಿ ಏನ್ ಮಾಡ್ತೀವಿ ಪ್ರಾಡಕ್ಟ್ ಮಾಡ್ತೀವಿ. ಫಸ್ಟ್ ಇದ್ರೊಳಗ ಮೈಕ್ರೋ ಬ್ಯಾಕ್ಟೀರಿಯಾ ಯಾವ್ಯಾವ ಪ್ರೆಸೆಂಟ್ ಇರ್ತಾವ ಅಂದ್ರ ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ. ನೆಕ್ಸ್ಟ್ ಒನ್ ಇಸ್ lactic acid bacteria. ನಾವು ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ಲ್ಯಾಬ್ ಅಂತ ಹೇಳಿ ಏನ್ ಮಾಡ್ತೀವಿ ಕರಿತೀವಿ. ಯಾವ್ದಾದ್ರ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ. ಈಗ ಪ್ರೊಸೆಸ್ ನೋಡೋಣ. ಫಸ್ಟ್ ಏನ್ ಮಾಡ್ಬೇಕಂದ್ರೆ ನಾವು ಮಿಲ್ಕ್ ಅನ್ನ ತಗೋತೀವಿ. ಅದನ್ನ ಏನ್ ಮಾಡ್ಬೇಕಂದ್ರ ಬಾಯ್ಲ್ಡ್ ಅಂಡ್ ಕೂಲ್ಡ್. ಬಾಯ್ಲ್ ಮಾಡಿ ಏನ್ ಮಾಡ್ಬೇಕಾ ಕೂಲ್ ಮಾಡ್ತೀವಿ. ಅವಾಗ ಏನಾಗ್ತೈತಿ ಡೆಸ್ಟ್ರಾಯ್ಡ್. ಇದೇನಾಗ್ತೈತಿ ಡೆಸ್ಟ್ರಾಯ್ಡ್ ಆಗ್ತೈತಿ. ಆಮೇಲೆ ಏನ್ ಮಾಡ್ಬೇಕು ಇದಕ್ಕೆ ನಾವು ಆಡ್ ಅ ಸ್ಮಾಲ್ ಅಮೌಂಟ್ ಆಫ್ ಕರ್ಡ್. ಇದಕ್ಕೆ ಏನ್ ಮಾಡ್ಬೇಕು ನಾವು ಫಸ್ಟ್ ಮಿಲ್ಕ್ ತಗೋಬೇಕಾ. ಆಮೇಲೆ ಏನ್ ಮಾಡ್ಬೇಕಾ ಬಾಯ್ಲ್ ಮಾಡಿ ಏನ್ ಮಾಡ್ಬೇಕು ಕೂಲ್ ಮಾಡ್ಬೇಕು. ನೆಕ್ಸ್ಟ್ ಡಿಸ್ಟ್ರಾಯ್. ಅದೇನಾಗ್ತೈತಿ ಅಂದ್ರೆ ಕೂಲ್ ಮಾಡೋಣ ಡೆಸ್ಟ್ರಾಯ್ ಆಗ್ತೈತಿ. ಅದಕ್ಕೆ ಏನ್ ಮಾಡ್ತೀವಿ ನಾವು ಆಡ್ ಅ ಸ್ಮಾಲ್ ಅಮೌಂಟ್ ಆಫ್ ಕರ್ಡ್ ಅನ್ನ ಏನ್ ಮಾಡ್ತೀವಿ ನಾವು ಇಲ್ಲಿ ಆಡ್ ಮಾಡ್ತೀವಿ. ಇದೇನಾಯ್ತಾ ನೆಕ್ಸ್ಟ್ ಕರ್ಡ್ ಅವಾಗ ಏನಾಗ್ತೈತಿ ಇಲ್ಲಿ ಕರ್ಡ್ ಆಗಿ ಏನಾಗ್ತೈತಿ ಪ್ರಿಪರೇಷನ್ ಆಗ್ತೈತಿ. ನೆಕ್ಸ್ಟ್ ಇಲ್ಲಿ ಬರುವಂತ ಬ್ಯಾಕ್ಟೀರಿಯಾ ಆಕ್ಟ್ ಆಗೋ ಬ್ಯಾಕ್ಟೀರಿಯಾ ಯಾವ್ದಂದ್ರ ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ ಏನ್ ಮಾಡ್ತೈತಿ ಇಲ್ಲಿ ಆಕ್ಟ್ ಆಗ್ತೈತಿ. ನೆಕ್ಸ್ಟ್ ಮಿಲ್ಕ್ ಒಳಗ ಇರುವಂತ ಪ್ರೋಟೀನ್ that is the casein. Casein this is the protein present in the milk. ಇದೇನಾಯ್ತಾ curdling of milk. Next additional significance. ಇದ beneficial ಐತಿ harmful ಐತಿ. ಇದರ significance ಏನಂತ ಹೇಳಿ ಮಾಡೋಣ ನೋಡೋಣ. First one is the significance of the curdling of milk. First one is
ಫಸ್ಟ್ ಒನ್ ಇಸ್ enhance of nutritional quality. Enhance ಅಂದ್ರೆ ಏನ? increase of the quality. Enhance of nutritional quality. Okay, enhance ಅಂದ್ರೆ ಇಲ್ಲೇನ? increase. enhance ಅಂದ್ರೆ ಏನು ಬರ್ತೈತಿ ಇಲ್ಲಿ? increase ಅಂತ ಹೇಳಿ ಬರ್ತೈತಿ. Next one is the chuck or stop. Chuck or stop of disease causing microbes. Disease causing microbes into stomach. ಇದೇನ್ ಮಾಡ್ತೈತಿ ಅಂತಂದ್ರ ಫಸ್ಟ್ ಒನ್ ಇಸ್ ದಿ enhance additional significance ಏನಪ್ಪಾ ಅಂತಂದ್ರ enhance of nutritional quality ಅಂದ್ರ nutritional quality ಅನ್ನ ಏನ್ ಮಾಡ್ತೈತಿ ಇದ increase ಮಾಡ್ತೈತಿ. next is a chuck or stop of disease causing microorganisms entry into the stomach. Microbes entry into stomach. ನಮ್ಗ ಡಿಸೀಸ್ ಕಾಸಿಂಗ್ ಯಾವ್ದಾದ್ರು ಮೈಕ್ರೋಬ್ಸ್ ಇದ್ದು ಅಂದ್ರ ಅವನ್ನ ನಮ್ಮ ಸ್ಟಮಕ್ ಒಳಗ ಎಂಟ್ರಿ ಆಗಕ್ಕೆ ಏನಾಗೋದಿಲ್ಲ, ಬಿಡೋದಿಲ್ಲ. ನೆಕ್ಸ್ಟ್ ಥರ್ಡ್ ಒನ್ ಇಸ್ ದಿ ಬೆರಿ ಡಿಸೀಸ್. ಡೆಫಿಷಿಯನ್ಸಿ ಆಫ್ ಬೆರಿ ಡಿಸೀಸ್. ದಿಸ್ ಇಸ್ ದಿ ಇಂಪಾರ್ಟೆಂಟ್. ನಿಮಗ ಸಿಟಿ ಒಳಗೆ ಏನ್ ಮಾಡ್ಬೋದು, ಇದನ್ನ ಕೇಳಬಹುದು. ಯಾವ್ದ? ಡೆಫಿಷಿಯನ್ಸಿ ಡಿಸೀಸ್ ಆಫ್ ದಿ ಕರ್ಡ್ ಅಂತ ಹೇಳಿ ಅದ ಯಾವ್ದಂತ ಅಂದ್ರ ಬೆರಿ ಡಿಸೀಸ್. ದಿಸ್ ಇಸ್ ಅಬೌಟ್ ದಿ ಫಸ್ಟ್ ಒನ್ ಆಫ್ ದಿ ಯಾವ್ದ ಹೌಸ್ ಹೋಲ್ಡ್ ಪ್ರಾಡಕ್ಟ್ ಒಳಗೆ ಯಾವ್ದಿದ ಕರ್ಡ್. ನೆಕ್ಸ್ಟ್ ಒನ್ ಇಸ್ ದಿ ಡಫ್. ನೆಕ್ಸ್ಟ್ ಯಾವ್ದು ಬರ್ತೈತಿ ಇಲ್ಲಿ? ಡಫ್. ನೆಕ್ಸ್ಟ್ ಒನ್ ಇಸ್ ಡಫ್. ಡಫ್ is used to product of the household, that is the preparation of the idli and dosa. ದೋಸೆ ಮತ್ತ ಇಡ್ಲಿ ಮಾಡಕ್ಕೆ ಏನ್ ಮಾಡ್ತೀರಿ ನೀವು? ಡಫ್ ಅನ್ನ ಯೂಸ್ ಮಾಡ್ತೀರಿ. ಡಫ್, that is the idli and dosa. ಇಡ್ಲಿ ಮತ್ತ ದೋಸೆ ಮಾಡಕ್ಕೆ ಏನ್ ಮಾಡ್ತೀರಿ ನೀವು? ಇದನ್ನ ಈ process ಅನ್ನ ಏನ್ ಮಾಡ್ತೀರಿ? ಮನೆಯೊಳಗ ಹೆಲ್ಪ್ ಮಾಡ್ತೀರಿ. ಅದ process ಅನ್ನ ಹೇಗೆ ಮಾಡ್ತೀವಿ ನಾವು ಅಂತಂದ್ರ ರೈಸ್ ಆರ್ ಮತ್ತೆ ಇನ್ನೊಂದೇ ತಗೋತೀರಿ ಮೂಂಗ್ ಲೆಗ್ಯೂಮ್ ಅಂದ್ರೆ ಏನ? ಇಲ್ಲಿ ಕನ್ನಡ ಒಳಗ ಉದ್ದಿನ ಬೇಳೆ. ಅದನ್ನ ಏನ್ ಮಾಡ್ತೀರಿ ನೀವು? ಗ್ರೈಂಡೆಡ್ ಕೀಪ್ ಇಂಟು overnight then produce the puffed appearance. ಓಕೆ, ಇದೇನಾಗ್ತೈತಿ? ಇಡ್ಲಿ ಡಫ್ ಅನ್ನ ನಾವು ಹೇಗೆ ಯೂಸ್ ಮಾಡ್ತೀವಿ ಅಂತಂದ್ರ ಫಸ್ಟ್ ರೈಸ್ ಅಥವಾ ಮೂಂಗ್ ಲೆಗ್ಯೂಮ್ ಅನ್ನ ಏನ್ ಮಾಡ್ತೀವಿ? ಹಾಕಿ ಗ್ರೈಂಡ್ ಮಾಡ್ತೀವಿ. ಓವರ್ನೈಟ್ ಏನ್ ಮಾಡ್ತೀವಿ? ಇಡ್ತೀವಿ. ಆಮೇಲೆ ಪಫ್ಡ್ ಅಪಿಯರೆನ್ಸ್ ಏನಾಗ್ತೈತಿ ಅಲ್ಲೇ ಪ್ರೊಡ್ಯೂಸ್ ಆಗ್ತೈತಿ. ದಟ್ ಈಸ್ ಅ ಲಾರ್ಜ್ ಹೋಲ್ಸ್ ಏನಾಗ್ತೈತಿ? ಪ್ರೊಡ್ಯೂಸ್ ಆಗ್ತೈತಿ. ಅದಕ್ಕೆ ನಾವೇನಂತ ಕರಿತೀವಿ ಅಂತಂದ್ರ ಈ ಪ್ರೊಸೆಸ್ಸಿಗೆ ಫರ್ಮೆಂಟೇಷನ್ ಆಗ್ಬೇಕಂದ್ರ ಯಾವ ಗ್ಯಾಸ್ ಬೇಕಾ? CO2 ರಿಲೀಸ್ ಆಯ್ತು ಅಂತಂದ್ರ ಏನಾಗ್ತೈತಿ? ಆ ಪ್ರೊಸೆಸ್ಸಿಗೆ ಫರ್ಮೆಂಟೇಷನ್ ಅಂತ ಹೇಳಿ ಏನ್ ಮಾಡ್ತೀವಿ ನಾವು ಇಲ್ಲಿ ಕರಿತೀವಿ. ನೆಕ್ಸ್ಟ್ ಇಲ್ಲಿ ರೆಸ್ಪಿರೇಷನ್ ಅಂಡ್ ಫರ್ಮೆಂಟೇಷನ್. ರೆಸ್ಪಿರೇಷನ್ ಆಗ್ತೈತಿ, ಇನ್ನೊಂದು ಏನಾಗ್ತೈತಿ ಅಂದ್ರೆ ಇಲ್ಲಿ ಫರ್ಮೆಂಟೇಷನ್ ಆಗ್ತೈತಿ. ರೆಸ್ಪಿರೇಷನ್ ಮತ್ತೆ ಇನ್ನೊಂದು ಏನಾಗ್ತೈತಿ ಇಲ್ಲಿ ಫರ್ಮೆಂಟೇಷನ್. ಇದಕ್ಕ ಲ್ಯಾಕ್ಟಿಕ್ ಆಸಿಡ್ ಅಂಡ್ ಆಲ್ಕೋಲಿಕ್ ಫರ್ಮೆಂಟೇಷನ್ ಅಂತ ಹೇಳಿ ಏನ್ ಮಾಡ್ತೀವಿ ನಾವು ಇದಕ್ಕ ಕರಿತೀವಿ. ಆಲ್ಕೋಲಿಕ್ ಆಸಿಡ್ ಫರ್ಮೆಂಟೇಷನ್. ಡಫ್ ಅನ್ನ ನಾವು ಹೆಂಗ್ ರೆಡಿ ಮಾಡಿದ್ವಿ? ಫಸ್ಟ್ ರೈಸ್ ತಗೊಂಡ್ವಿ, ಅದಕ್ಕೆ ಏನ್ ಮಾಡಿದ್ವಿ? ಮೂಂಗ್ ಲೆಗ್ಯೂಮ್ ಅನ್ನ ಆಡ್ ಮಾಡ್ತೀವಿ. ನೆಕ್ಸ್ಟ್ ಏನ್ ಮಾಡ್ತೀವಿ? ಗ್ರೈಂಡ್ ಮಾಡ್ತೀವಿ. ಓವರ್ನೈಟ್ ಏನ್ ಮಾಡ್ತೀವಿ? ನೈಟ್ ಫುಲ್ ಕ್ಯಾಪ್ ಮಾಡ್ತೀವಿ. ಅಲ್ಲಿ ಪಫ್ಡ್
ನಾವಿಲ್ಲಿ ಯೂಸ್ ಮಾಡ್ತೀವಿ. ದಿಸ್ ಈಸ್ ಅಬೌಟ್ ದಿ ಡಫ್. ನೆಕ್ಸ್ಟ್ ಮತ್ತ ಇದ್ರೊಳಗ ಡಫ್ ಒಳಗ ಮೈಕ್ರೋಬ್ಸ್ ಫ್ಯೂ ಮೈಕ್ರೋಬ್ಸ್ ಯಾವ ಬರ್ತಾವ ಅಂತಂದ್ರ ಫ್ಯೂ ಮೈಕ್ರೋಬ್ಸ್ ಅನ್ನ ನಾವೇನ್ ಯೂಸ್ ಮಾಡ್ತೀವಿ ಅಂದ್ರ ಬೇಕರಿ ಪ್ರಾಡಕ್ಟ್. ಯಾವ್ದ ಬೇಕರಿ ಪ್ರಾಡಕ್ಟ್ ಒಳಗೂ ಏನ್ ಮಾಡ್ತೀವಿ ಮೈಕ್ರೋ ಆರ್ಗಾನಿಸಮ್ಸ್ ಅನ್ನ ಯೂಸ್ ಮಾಡ್ತೀವಿ. ಅದೇ ಯಾವ ಮೈಕ್ರೋಬ್ಸ್ ಅಂದ್ರ ಸ್ಯಾಕ್ರೋಮೈಸಸ್ ಸರ್ವಿಸೆ Saccharomyces cerevisiae. This is the very important of bacteria, microbial bacteria or bacteria. ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಬೇಕರ್ಸ್ ಈಸ್ಟ್ ಅಂತ ಹೇಳಿ ಕರಿತೀವಿ. ಬೇಕರ್ಸ್ ಈಸ್ಟ್ ಫಾರ್ ಎಕ್ಸಾಂಪಲ್ ಯಾವ್ದಕ್ಕೆ ಹೆಲ್ಪ್ ಮಾಡ್ತೈತಿ ಅಂತಂದ್ರೆ ಇದ ಪ್ರಿಪರೇಷನ್ ಆಫ್ bread, cake, etc. bread, cake ಇದನ್ನ ಮಾಡಕ್ಕೆ ಏನ್ ಮಾಡ್ತೀವಿ ನಾವು ಸ್ಯಾಕ್ರೋಮೈಸಸ್ ಸರ್ವಿಸೆ ಅನ್ನೋ ಮೈಕ್ರೋಬ್ಸ್ ಅನ್ನ ಯೂಸ್ ಮಾಡಿ ಏನ್ ಮಾಡ್ತೀವಿ ಬ್ರೆಡ್ ಮತ್ತೆ ಕೇಕ್ ಅನ್ನ ಏನ್ ಮಾಡ್ತೀವಿ ಇಲ್ಲಿ ರೆಡಿ ಮಾಡ್ತೀವಿ. ದಿಸ್ ಈಸ್ ದಿ ಇದಕ್ಕೆ ಏನಂತ ಕರಿತೀವಿ ನಾವು ಬೇಕರ್ಸ್ ಈಸ್ಟ್ ಅಂತ ಹೇಳಿನು ಕರಿತೀವಿ. ದಿಸ್ ಈಸ್ ಅಬೌಟ್ ದಿ ಡಫ್. ನೆಕ್ಸ್ಟ್ ಒನ್ ಇಸ್ ಫಸ್ಟ್ ಏನ್ ನೋಡಿದ್ವಿ ನಾವು ಕರ್ಡ್ ನೋಡಿದ್ವಿ. ಸೆಕೆಂಡ್ ಒನ್ ಇಸ್ ಡಫ್ ನೋಡಿದ್ವಿ. ನೆಕ್ಸ್ಟ್ ಫರ್ಮೆಂಟೆಡ್ ಡ್ರಿಂಕ್ ಅಂಡ್ ಫುಡ್. ಫರ್ಮೆಂಟೆಡ್ ಡ್ರಿಂಕ್ ಮತ್ತೆ ಫುಡ್ ಯಾವ ಫಸ್ಟ್ ಒನ್ ಇಸ್ ಫರ್ಮೆಂಟೆಡ್ ಡ್ರಿಂಕ್. ಫರ್ಮೆಂಟೆಡ್ ಡ್ರಿಂಕ್ ಒಳಗ ಫಾರ್ ಎಕ್ಸಾಂಪಲ್ ಯಾವ್ದು ಬರ್ತೈತಿ ಅಂದ್ರೆ ಟೊಡ್ಡಿ. ದಿಸ್ ಈಸ್ ದಿ ಟ್ರೆಡಿಷನಲ್ ಡ್ರಿಂಕ್. ಇದು ನಾವೇನ ಕರಿತೀವಿ ಟ್ರೆಡಿಷನಲ್ ಡ್ರಿಂಕ್. ದಿಸ್ ಈಸ್ ದಿ ಕಮ್ ಅಂಡರ್ ಸೌತ್ ಇಂಡಿಯಾ. ಸೌತ್ ಇಂಡಿಯಾ ಒಳಗೆ
ಅದನ್ನ ಯೂಸ್ ಮಾಡಿದ್ವಿ. ನೆಕ್ಸ್ಟ್ ಒನ್ ಇಸ್ ದಿ ರಿಕ್ವಿಫೋರ್ಟ್ ಚೀಸ್. This is the one type of the cheese. This is used to refining of fungi. Fungi refining ಮಾಡ್ತಿದ್ವಿ. ಆ fungi ಯಾವುದು ಅಂತಂದ್ರ ಪೆನ್ಸಿಲಿಯಂ. ರಿಕ್ವಿಫೋರ್ಟ್ ಪೆನ್ಸಿಲಿಯಂ ಅಂತ ಹೇಳಿ ಏನ್ ಮಾಡ್ತೀವಿ ನಾವು ಇದಕ್ಕ ಕರಿತೀವಿ. This is the genus name. This is the species name. ರಿಕ್ವಿಫೋರ್ಟ್ ಪೆನ್ಸಿಲಿಯಂ. Next one is the brown Swiss ಆಗೋದ್ ಬ್ಯಾಕ್ಟೀರಿಯಾ ಯಾವುದು ಅಂತಂದ್ರ ಪ್ರೋಪಿಯೋನಿ ಬ್ಯಾಕ್ಟೀರಿಯಾ ಶರ್ಮಾನಿ. This is all about the household product. First one is the curd. Curd ಅನ್ನು ನಾವು ಹೇಗೆ ಮಾಡಿದ್ವಿ? ಮಿಲ್ಕ್ ತಗೊಂಡ್ವಿ, ಮಿಲ್ಕ್ ಅನ್ನ ಬಾಯ್ಲ್ ಮಾಡಿ ಏನ್ ಮಾಡಿದ್ವಿ? ಕೂಲ್ ಮಾಡಿದ್ವಿ. ನೆಕ್ಸ್ಟ್ ಅದಕ್ಕೆ ಏನ್ ಮಾಡಿದ್ವಿ? ಅದ ಡೆಸ್ಟ್ರಾಯ್ ಆಯ್ತು. ಡೆಸ್ಟ್ರಾಯ್ ಆಗಿದ್ದು ಏನ್ ಮಾಡ್ತೀವಿ? ಅದಕ್ಕೆ ಸ್ಮಾಲ್ ಅಮೌಂಟ್ ಆಫ್ ಕರ್ಡ್ ಅನ್ನ ಏನ್ ಮಾಡ್ತೀವಿ? ಆಡ್ ಮಾಡ್ತೀವಿ. ಅವಾಗ ಏನಾಗ್ತೈತಿ? ಅಲ್ಲಿ ಬ್ಯಾಕ್ಟೀರಿಯಾಸ್ ಏನಾಗ್ತಾವ? ಆಡ್ ಆಗಕ ಅಥವಾ ಡೆಸ್ಟ್ರಾಯ್ ಆಗಕ ಏನಾಗ್ತೈತಿ? ಸ್ಟಾರ್ಟ್ ಆಗ್ತೈತಿ. ನೆಕ್ಸ್ಟ್ ಇನ್ನೊಂದು ಏನ್ ಹೇಳ್ಬೇಕಂದ್ರ ಮಿಸ್ಟೇಕ್ ಆಗಿದೆ ಅಂತಂದ್ರ ಮೈಕ್ರೋಬ್ಸ್ ಆರ್ ದಿ ನ್ಯೂಟ್ರಿಯೆಂಟ್ ಮೀಡಿಯಾ. ಮೈಕ್ರೋಬ್ಸ್ ಅನ್ನ ನಾವ್ ಏನಂತ ಕರಿತೀವಿ ಅಂದ್ರ ಅದನ್ನ ಆಕ್ಚುಲಿ ಇಂಟ್ರೊಡಕ್ಷನ್ ಅಲ್ಲಿ ಹೇಳಬೇಕಾಗಿತ್ತು. ಮೈಕ್ರೋಬ್ಸ್ ಆರ್ ನ್ಯೂಟ್ರಿಯೆಂಟ್ ಮೀಡಿಯಾ. ನ್ಯೂಟ್ರಿಯೆಂಟ್ ಮೀಡಿಯಾ ಅಂತಾನು ಏನ್ ಮಾಡ್ತೀವಿ? ಮೈಕ್ರೋಬ್ಸ್ ಅನ್ನ ನಾವ ಕರಿತೀವಿ. ಫಾರ್ ಎಕ್ಸಾಂಪಲ್ ಅಂತಂದ್ರ agar. This is the nutrient media. This is used to the bacterial culture. Bacterial culture ಯೂಸ್ ಮಾಡಕ್ಕೆ ಏನ್ ಮಾಡ್ತೀವಿ? ನಾವು ಇದನ್ನ ಯೂಸ್ ಮಾಡ್ತೀವಿ. ಯಾವ್ದ ಮೈಕ್ರೋಬ್ಸ್ ಅನ್ನು ನಾವ್ ಏನಂತ ಕರಿತೀವಿ? ಕಲ್ಚರ್ಡ್ ಮೀಡಿಯಾ ಅಂತಾನೂ ಕರಿತೀವಿ ಅಥವಾ ನ್ಯೂಟ್ರಿಯೆಂಟ್ ಮೀಡಿಯಾ ಅಂತಾನೂ ಏನ್ ಮಾಡ್ತೀವಿ? ಕರಿತೀವಿ. ನೆಕ್ಸ್ಟ್ ಕರ್ಡ್ ಒಳಗ ವಿಟಮಿನ್ B12 ಏನಿರ್ತೈತಿ? ಜಾಸ್ತಿ ಇರ್ತೈತಿ. ಅದ್ರ ಸಲುವಾಗಿ ನಮ್ಗೆ ಏನ್ ಬರ್ತೈತಿ? ವಿಟಮಿನ್ B12 ನಮ್ಮ ಸ್ಟಮಕ್ ಒಳಗ ಜಾಸ್ತಿ ಹೋಗೋದ್ರಿಂದ ಡೆಫಿಷಿಯನ್ಸಿ ಡಿಸೀಸ್ ಆಫ್ ಬೆರಿ ಡಿಸೀಸ್ ಬರೋ ಚಾನ್ಸಸ್ ಇರ್ತೈತಿ. ಅದಕ್ಕೆ ಏನ್ ಹೇಳ್ತಾರ? ನೈಟ್ ಮೊಸರು ತಿನ್ಬಾರ್ದು ಅಂತ ಹೇಳಿ ಅದಕ್ಕೆ ಹೇಳ್ತಾರ. ಈ ರೀಸನ್ ಸಲುವಾಗಿ ಏನ್ ಹೇಳ್ತಾರ? ಬೆರಿ ಡಿಸೀಸ್ ಬರೋ ಸಲುವಾಗಿ ವಿಟಮಿನ್ B12 ಏನಾಗಿರ್ತೈತಿ? ಕರ್ಡ್ ಒಳಗ ಜಾಸ್ತಿ ಇರ್ತೈತಿ. This is about the curd. Next one is the duff. Duff ಅಂದ್ರೆ ಏನಿಲ್ಲಿ? This is the fermented process preparation of the idli and dosa. idli ಮತ್ತು dosa ಮಾಡಕ ನಾವ್ ಏನ್ ಮಾಡ್ತೀವಿ? duff ಅನ್ನ ಏನ್ ಮಾಡ್ತೀವಿ? ಪ್ರಿಪೇರ್ ಮಾಡ್ತೀವಿ. Next one is the fermented drink and food. Fermented drink two types. ಯಾವ್ಯಾವ ಅಂತಂದ್ರ first one is the toddy. This is the traditional drink of the South India. South India ಒಳಗ ನಾವ್ ಇದನ್ನ traditional drink ಅಂತ ಹೇಳಿ ಏನ್ ಮಾಡ್ತೀವಿ? ಯೂಸ್ ಮಾಡ್ತೀವಿ. This is a preparation by ಎದ್ರ ಮುಖಾಂತರ ಆಗ್ತೈತಿ? ಇದ ತಾಳೆ ಮರದಿಂದ ಏನ್ ಮಾಡ್ತಾರ? ಇದನ್ನ ಪ್ರಿಪರೇಷನ್ ಮಾಡ್ತಾರ. Next one is the Feni Goa. This is the local drink or traditional drink of the Goa. ಗೋವಾ ಒಳಗ ಅಷ್ಟೇ ಏನ್ ಮಾಡ್ತಾರ? ಇದನ್ನ ಯೂಸ್ ಮಾಡ್ತಾರ. This is the prepared by cashew or apple tree. Next fermented food ಯಾವಂತಂದ್ರ fish, soya bean, next bamboo stick. Next last is the cheese. Cheese ಅಂತೂ ನಿಮಗೆ ಆಲ್ರೆಡಿ ಗೊತ್ತೈತಿ. ಈಗ ಹ್ಯೂಜ್ ಅಮೌಂಟ್ ಒಳಗೆ ಏನ್ ಮಾಡ್ತಾರ? ಚೀಸ್ ಅನ್ನ ಏನ್ ಮಾಡ್ತಾರ? ಯೂಸ್ ಮಾಡಾರ. ಅದ್ರೊಳಗ ಲಾರ್ಜ್ ಹೋಲ್ಸ್ ಇರ್ತಾವ. ನೆಕ್ಸ್ಟ್ ಡಿಫರೆಂಟ್ ವೆರೈಟೀಸ್ ಆಫ್ ಚೀಸ್ ಅನ್ನ ನೋಡ್ತೀವಿ ನಾವ. ಪರ್ಟಿಕ್ಯುಲರ್ ಮೈಕ್ರೋಬ್ಸ್ ಮೇಲೆ ಏನಿರ್ತಾವ? ಬೇಸ್ ಇರ್ತಾವ. ಟೆಕ್ಸ್ಚರ್ ಸೇಮ್, ಸ್ಟ್ರಕ್ಚರ್ ಏನಿರ್ತೈತಿ? ಡಿಪೆಂಡ್ ಇರ್ತೈತಿ. ಸ್ಟ್ರಕ್ಚರ್, ಫ್ಲೇವರ್, ಟೇಸ್ಟ್. ಸ್ಟ್ರಕ್ಚರ್ ರೌಂಡ್ ಆಗಿರ್ಬೋದು, ಕ್ಯೂಬ್ ಶೇಪ್ ಆಗಿರ್ಬೋದು, ಆ ತರ ವೆರೈಟಿ ಶೇಪ್ ಒಳಗೂ ಏನಿರ್ತೈತಿ? ಚೀಸ್ ಪ್ರೆಸೆಂಟ್ ಇರ್ತೈತಿ. ನಿಮ್ ಸಿಲೆಬಸ್ ಇರೋದು ಯಾವ್ದಂತಂದ್ರ ಬ್ರೌನ್ ಸ್ವಿಸ್ ಚೀಸ್. ನೆಕ್ಸ್ಟ್ ಒನ್ ಈಸ್ ರಿಕ್ವಿಫೋರ್ಟ್ ಚೀಸ್. ಬ್ರೌನ್ ಸ್ವಿಸ್ ಚೀಸ್ ಒಳಗ ಯಾವ ಬ್ಯಾಕ್ಟೀರಿಯಾ ಯೂಸ್ ಮಾಡ್ತೀವಿ ನಾವ? ಪ್ರೋಪಿಯೋನಿ ಬ್ಯಾಕ್ಟೀರಿಯಾ ಶರ್ಮಾನಿ. This is the name of the microbial bacteria. Next one is the Roquefort cheese. This is the refining of the fungi, that is the Penicillium. This is also called the Roquefort Penicillium ಅಂತ ಏನ್ ಮಾಡ್ತೀವಿ? ಇದಕ್ಕ ಕರಿತೀವಿ. ಫರ್ಮೆಂಟೇಷನ್ ಪ್ರೊಸೆಸ್ ಆಗ್ಬೇಕಂದ್ರ CO2 ಏನಾಗಬೇಕಲ್ಲಿ? ರಿಲೀಸ್ ಆಗ್ಬೇಕು. ಅವಾಗ ಏನಾಗ್ತೈತಿ? ಫರ್ಮೆಂಟೇಷನ್ ಪ್ರೊಸೆಸ್ ಸ್ಟಾರ್ಟ್ ಆಗ್ತೈತಿ. This is about the today's class. Next class ಒಳಗೆ ಏನ್ ಮಾಡೋಣ? ನಾವು ಮೈಕ್ರೋಬ್ಸ್ ಇನ್ ದಿ ಇಂಡಸ್ಟ್ರಿಯಲ್ ಪ್ರೊಡಕ್ಟ್ಸ್ ಅನ್ನ ಏನ್ ಮಾಡೋಣ? ಡಿಸ್ಕಸ್ ಮಾಡೋಣ.